ಕೈ ಕೆಲಸ, ತಗಡು, ಬಕೆಟ್, ಮಗ. ಕೈ ಕೆಲಸ, ಏನ್ ಕೈ ಕೆಲಸ? ಕೈ ಕೆಲಸ ಮಾಡ್ತಾ ಇದ್ದೆ. ಕೈಯಲ್ಲಿ ಮಾಡುವಂಥದ್ದು ಕೈ ಕೆಲಸ, ಕಾಲಲ್ಲಿ ಮಾಡುವಂಥದ್ದು ಕಾಲ ಕೆಲಸ. ಅದನ್ನು ತಗೊಂಡೋಗ್ಬಿಟ್ಟು ಇವರು ಬೇರೆ ಕೆಟ್ಟದಾಗಿ ಪದನ ಯೂಸ್ ಮಾಡೋದು, ಬೇರೆ ಯಾವುದೋ ಕೆಲಸಕ್ಕೆ ಹೋಲಿಕೆ ಮಾಡೋದು ಭಾಳ ತಪ್ಪು, ಭಾಳ ತಪ್ಪು, ಮಾಡಬಾರದು. ತಪ್ಪು. ಈಗ ಪಟಾಕಿ. ಪಟಾಕಿ ಅಂದ್ರೆ ಏನು? ದೀಪಾವಳಿ ಹಬ್ಬದ ದಿನ ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಹಚ್ಚುವಂಥದ್ದು ಡಮ್ ಅಂತ ಶಬ್ದ ಬರುತ್ತೆ. ಅದು ಬಿಟ್ಟು ಪಾಪ ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿಗೆ ನೋಡೋ ಪಟಾಕಿ ಹೇಗಿದೆ ಅಂತ ಹೇಳುವಂಥದ್ದು ತಪ್ಪಲ್ವಾ? ತಪ್ಪು. ತಗಡು, ಏನ್ ತಗಡು? ತಗಡು ಅಂದ್ರೆ ಒಂದು ಕಾಪರ್ ಶೀಟ್, ಇಲ್ಲ ಯಾವುದೋ ಒಂದು ಶೀಟು, ಇಲ್ಲ ಯಾವುದೋ ಒಂದು ಹಳೆ ಶೀಟು. ಆದರೆ ಈಗ ಅವ್ರು ಬಳಸ್ತಾ ಇರೋದು ಯಾವುದೋ ಬೈಯೋದಕ್ಕೆ ಯೂಸ್ ಮಾಡ್ತಿದ್ದಾರೆ. ಹೋಗಲೇ ತಗಡು, ಈ ಥರ ಬಳಕೆ ಮಾಡ್ತಾರೆ. ತಪ್ಪಲ್ಲ, ಮಾಡಬಾರ್ದು. ತಪ್ಪಲ್ವ? ಮೊಟ್ಟೆ. ಮೊಟ್ಟೆ ಅನ್ನೋದೇನು? ಒಂದು ಪ್ರೋಟೀನ್ ಫುಡ್. ಕೋಳಿ ಮೊಟ್ಟೆ, ಕೋಳಿ ಇಡುವಂತದ್ದು ಮೊಟ್ಟೆ. ಅದು ಅದನ್ನ ಹೊಡ್ಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿಂತಾರೆ, ಬೇಯಿಸ್ಕೊಂಡು ತಿಂತಾರೆ. ಇದನ್ನ ಯಾರಾದ್ರೂ ಕುಳ್ಳಿಗಿದ್ರೆ ಲೋ ಮೊಟ್ಟೆ ಬಾರೋ ಅಂತಾರೆ. ತಲೆ ಮೇಲೆ ಕೂದ್ಲಿಲ್ಲ ಅಂದ್ರೆ ಲೋ ಮೊಟ್ಟೆ ಅಂತ ಕರೀತಾರೆ. ಎಷ್ಟು ಅವಮಾನ ಮಾಡ್ತಾರೆ. ಈ ತರ ಮಾಡಬಾರದು. ಮೊಟ್ಟೆ ಮೊಟ್ಟೆ ಅನ್ನೋದು ಒಂದು ಶ್ರೇಷ್ಠವಾದ ಪದ. ಹೌದು, ಈ ತರ ತಪ್ಪಳಿಕೆ ಮಾಡಬಾರದು. ಬದನೆಕಾಯಿ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಏನಿದೆ ಬದನೆಕಾಯಿ? ಬದನೆಕಾಯಿ ಒಂದು ಅಡುಗೆಗೆ ಯೂಸ್ ಮಾಡುವಂಥ ಒಂದು ಕಾಯಿ, ತರಕಾರಿ. ತರಕಾರಿ ಎಷ್ಟು ಚೆನ್ನಾಗಿದೆ. ಬದನೆಕಾಯಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ ಎಣ್ಣೆ ಬದನೆಕಾಯಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಇದು. ಎಷ್ಟು ಚೆನ್ನಾಗಿರುತ್ತೆ. ಚಪಾತಿಗಳು ಎಷ್ಟು ಅದ್ಭುತವಾಗಿರುತ್ತೆ ಬದನೆಕಾಯಿ. ಆದ್ರೆ ಇವರು ಬಳಕೆ ಮಾಡುವಂಥ ಒಂದು ಬದನೆಕಾಯಿ ಇದೆಯಲ್ಲ, ತಪ್ಪು. ನಾನ್ ವೆಜ್ ತಿಂದೇ ಇರೋರಿಗೆ ಎಣ್ಣೆಗಾಯ ನಾನ್ ವೆಜ್. ನಾನ್ ವೆಜ್ಜು ಅಷ್ಟು ಅದ್ಭುತವಾಗಿರುತ್ತೆ ಬದನೆಕಾಯಿ ಗುಜ್ಜು. ಅದನ್ನ ತಗೊಂಡೋಗಿ ನೀವು ಬೇರೆ ಯಾವುದಕ್ಕೂ ಯೂಸ್ ಮಾಡಿ ಅದನ್ನ ಡಬಲ್ ಮೀನಿಂಗ್ ಮಾಡೋದು ಭಾಳ ತಪ್ಪಲ್ಲ. ತಪ್ಪು. ಈಗ ಬ್ಯಾಟಿಂಗ್ ಅಂದ್ರೆ ಏನು? ಕ್ರಿಕೆಟ್ ಆಡುವಂತವರು ಒಂದು ಬ್ಯಾಟ್ ಹಿಡ್ಕೊಂಡು ಯಾರಾದ್ರೂ ಬೌಲರ್ ಬಾಲ್ ಹಾಕಿದಾಗ ಜೋರಾಗಿ ಹೊಡಿತಾರೆ. 6 ಆದ್ರೂ ಹೋಗ್ಬೋದು, 4 ಆದ್ರೂ ಹೋಗ್ಬೋದು. ಹೌದು. ಕ್ರೀಡೆಯಲ್ಲಿ ಒಂದು ಆಟ, ಕ್ರಿಕೆಟ್ ಅಲ್ಲಿ ಒಂದು ಆಟ. ಎಲ್ಲರಿಗೂ ಇಷ್ಟ ಬ್ಯಾಟಿಂಗ್ ಆಡೋದಂದ್ರೆ ಭಾಳ ಇಷ್ಟ. ನನ್ನ ಫೇವರೇಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅಂತ ಕೇಳ್ತೀನಿ. ಕೊಹ್ಲಿ, ಹೌದು. ಗೇಲ್ ಬ್ಯಾಟಿಂಗ್ ಹೆಂಗಾಡ್ತಾನೆ? ಹೊಡೆದ್ರೆ ಸಿಕ್ಸರ್ರೆ. ಹೌದು. ಗೇಲ್ಗೆ ಕಂಪೇರ್ ಮಾಡ್ತಾರೆ. ಏಟು. ಏನು ಏಟು ಅಂದ್ರೆ? ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಒಂದು ಹೊಡಿಯೋದನ್ನ ಏಟು. ಟೀಚರ್ ಮಕ್ಕಳು ಹೊಡಿತಾರೆ, ಕೋಲಲ್ಲಿ ಹೊಡಿತಾರೆ, ಅದು ಏಟು. ಈ ಪದನ, ಇಷ್ಟು ಅಚ್ಚುಕಟ್ಟಾಗಿರುವಂಥ ಒಂದು ಪದನ ಅವ್ರು ಯೂಸ್ ಮಾಡೋ ಏಟು ಅಂದ್ರೆ ಏನು ಗೊತ್ತಿಲ್ಲ, ಭಾಳ ತಪ್ಪು. ಅದು ನನ್ನ ಬಾಯಲ್ಲಿ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ. ಸೊ ಈ ಥರ ನೀವು ಬಳಕೆ ಮಾಡೋದು ತಪ್ಪಲ್ಲ. ಗಾಡಿಯಲ್ಲಿ ಕೆಳಗೆ ಬಿದ್ದರೆ ಏಟಾಗುತ್ತೆ, ಗಾಯ ಆಗುತ್ತೆ. ಸೊ ಅದನ್ನ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳಿದ್ದು. ಕಾಲ ಗಾಯ ಆದರೆ ಏಟು ಅಂತಾರೆ. ಬಟ್ ನೀವು ಬಳಕೆ ಮಾಡೋದು ಏಟು ಏನು? ಕನ್ನಡದ ಒಳ್ಳೆಯ ಪದ. ಹೇಳೋದಕ್ಕೆ ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆ, ಕೇಳೋದಕ್ಕೆ ಎಷ್ಟು ಹಿತವಾಗಿದೆ. ಬಕೆಟ್. ಬಕೆಟ್ ಅಂದ್ರೆ ಏನು? ಬಕೆಟ್ ಹಿಡಿತಾವ್ನೆ. ಮುಖ ತೊಳೆಯೋದಕ್ಕೋ ಸ್ನಾನ ಮಾಡೋದಕ್ಕೋ ನೀರ್ ಬಿಟ್ಕೋತೀವಿ. ಎಷ್ಟು ನೀರ್ ಬೇಕೋ ನೀರ್ ಬಿಟ್ಕೋತೀವಿ. ಬಕೆಟ್ ತುಂಬಿದ ಮೇಲೆ ಟ್ಯಾಪ್ ಆಫ್ ಮಾಡ್ತೀವಿ. ಇದು ಬಕೆಟ್. ಇದು ಹೌದು. ಬಕೆಟ್ ನ ಯಾರಿಗೋ ಕಾಲ್ ಹಿಡಿಯೋದಕ್ಕೋ ಕೈ ಹಿಡಿಯೋದಕ್ಕೋ ಬಕೆಟ್ ಅಂತ ಯೂಸ್ ಮಾಡ್ತಾರೆ. ಆಫೀಸ್ಗಳಲ್ಲಿ ಏನೋ ಮ್ಯಾನೇಜರ್ಗೆ ಬಕೆಟ್ ಹಿಡಿತಾ ಇದೆಯಾ ಅಂತಾರೆ. ಇದ ಹೇಳು ತಪ್ಪಲ್ವಾ? ತಪ್ಪು. ಬಕೆಟ್ಗೆ ಅರ್ಥ ಕೆಡಿಸ್ತಾ ಇದ್ದಾರೆ. ಯಾರ ಹತ್ರ ಅದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು, ಓ ಬಕೆಟ್ ಹಿಡಿತಿದ್ದಾನೆ. ತಪ್ಪಲ್ವಾ? ಅದು ಪ್ರೀತಿನ ಮಾತಾಡ್ತಿರೋದನ್ನ ನೀವು ಬಕೆಟ್ ಅಂತ ಬಳಸೋದು ಭಾಳ ತಪ್ಪು. ಪ್ರೀತಿಗೆ ಬಕೆಟ್ ನ ಕಂಪೇರ್ ಮಾಡ್ತಾರೆ. ಯಾಕೆ ತಪ್ಪಲ್ವಾ? ಹಂಡೆ. ಏನು ಹಂಡೆ ಅಂದ್ರೆ? ಹುಡುಗಿಗೆ ಹಂಡೆ ಗಾತ್ರ ಕುಂಡೆ ಇದ್ರೆ ಏನ್ ಗತಿ? ಹಳೆ ಕಾಲದರು ಊರುಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಬಳಸ್ತಾರೆ ಬಿಸಿ ನೀರನ್ನ. ಆ ಬಿಸಿ ನೀರು ಹಂಡೆಯಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೌದೆ ಇಟ್ಟು ಕಾಯಿಸುವಂಥದ್ದು. ಅಂಥ ಪದನ ಇವರು ಹಂಡೆ ಅಂತ ಬಳಸೋದು ಯಾವುದೇ ರೀತಿ ಗೊತ್ತಿರಲಿ. ಬೇರೆ ಯಾವುದಕ್ಕೋ ಹೋಲಿಕೆ ಮಾಡ್ತಾರೆ, ಬೇರೆ ಯಾರಿಗೋ ಹೋಲಿಕೆ ಮಾಡ್ತಾರೆ. ತಪ್ಪಲ್ವಾ? 9. ಗಣಿತದಲ್ಲಿ ಒಂದು ಸಂಖ್ಯೆ 9. 8, 9, 10. 9 ಅದು ಒಂದು ನಂಬರ್, ಒಂದು ಸಂಖ್ಯೆ. ಅದನ್ನ ಬಿಟ್ಟು ಕೆಟ್ಟದಾಗಿ ಉಪಯೋಗಿಸ್ತಾರಲ್ಲ ಕೆಲವರು ಈ ಪದನ. 9 ಅನ್ನೋ ಒಂದು ಪದನ ಬಹಳ ತಪ್ಪಲ್ವಾ? ಈ ತರ ಉಪಯೋಗಿಸಬಾರದು. ಮಗ. ಏನು ಮಗ ಅಂದ್ರೆ? ಅಪ್ಪನಿಗೆ ಮಗ. ಜಮೀರ್ ಅಹಮದ್ ಖಾನ್ ಅಂದ್ರೆ ನಮ್ಮ ಮನೆ ಮಗ. ಮಗನಿಗೆ ಅಪ್ಪ. ಅದು ರಿಲೇಶನ್ಶಿಪ್ ಅಲ್ಲಿರುವಂತ ಒಂದು ಪದನ ಏನೋ ಮಗ ಹಿಂಗೆಲ್ಲ ಕರೆಯೋದು ತಪ್ಪಲ್ವಾ? ಬಾ ಮಗ ಹಿಂಗೆಲ್ಲ ಕರೆಯೋದು ಮಾಡಬಾರದು, ತಪ್ಪು. ಮಗನೇ, ಅಪ್ಪನೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ.